ಭಾಗದ ಜನರಿಗೆ ಉತ್ತಮ ರಸ್ತೆ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಕ್ಷೇತ್ರದಲ್ಲಿ ಮತ್ತೊಂದು ಪ್ರಮುಖ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ತಾಲೂಕಿನ ಚಂಡರಕಿ ಗ್ರಾಮದಲ್ಲಿ 7 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಶರಣಗೌಡ ಕಂದಕೂರ ಭರ್ಜರಿ ಚಾಲನೆ ನೀಡಿದ್ದಾರೆ. ಇದೇ ವೇಳೆ ಅಭಿವೃದ್ಧಿ ವಿಚಾರದಲ್ಲಿ ಸಹಕರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪಗೌಡ ದರ್ಶನಾಪುರ ಅವರಿಗೆ ಶಾಸಕರು ಧನ್ಯವಾದ ತಿಳಿಸಿದ್ದು, ಗುರುಮಠಕಲ್ ಮತಕ್ಷೇತ್ರದ ಗಡಿಭಾಗದ ಗ್ರಾಮಗಳಿಗೆ ಕನೆಕ್ಟಿವಿಟಿ ಕಲ್ಪಿಸಲು ಲೋಕೋಪಯೋಗಿ ಇಲಾಖೆಯ ಕೆಕೆಆರ್ಡಿಬಿ ಮ್ಯಾಕ್ರೋ ಸಾಮಾನ್ಯ ಯೋಜನೆಯಡಿ ಬರೋಬ್ಬರಿ 7 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿ ಆರಂಭವಾಗಿದೆ. ಖಾಸಾಮಠದಿಂದ ಪುಟ್ಟಪಾಕ್ ಮುಖ್ಯರಸ್ತೆವರೆಗೆ ಚಂಡರಕಿ ಮಾರ್ಗವಾಗಿ ಈ ರಸ್ತೆ ನಿರ್ಮಾಣವಾಗಲಿದ್ದು, ಶಾಸಕ ಶರಣಗೌಡ ಕಂದಕೂರ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಇನ್ನು ಈ ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪಗೌಡ ದರ್ಶನಾಪುರ ಅವರ ಕಾರ್ಯವನ್ನು ಶಾಸಕರು ಮುಕ್ತಕಂಠದಿಂದ ಶ್ಲಾಘಿಸಿದರು. ಅಭಿವೃದ್ಧಿ ವಿಷಯದಲ್ಲಿ ಸಚಿವರು ಪಕ್ಷ ಭೇದ ಮರೆತು ಸಹಕಾರ ನೀಡಿದ್ದಾರೆ ಎಂದ ಕಂದಕೂರ, ಸ್ಥಳೀಯರು ಕೂಡ ಪಕ್ಷ ರಾಜಕಾರಣ ಬಿಟ್ಟು ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಇದೇ ವೇಳೆ ಅಂಬೇಡ್ಕರ್ ನಗರದ ಮೂಲಸೌಕರ್ಯಕ್ಕೆ 15 ಲಕ್ಷ ಹಾಗೂ ಹಳ್ಳದ ಕಾಮಗಾರಿಗೆ 25 ಲಕ್ಷ ಅನುದಾನ ಬಿಡುಗಡೆಯಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಸ್ಥಳೀಯ ವಾರ್ಡ್ಗಳಲ್ಲಿನ ನೀರಿನ ಸಮಸ್ಯೆ ಆಲಿಸಿದ ಶಾಸಕರು, ಅಧಿಕಾರಿಗಳ ನಡೆಗೆ ತೀವ್ರ ಅಸಮಾಧಾನ ಹೊರಹಾಕಿದರು. ಪ್ರತಿಯೊಂದು ಸಮಸ್ಯೆಗೂ ಸಾರ್ವಜನಿಕರು ಶಾಸಕರ ಬಳಿಯೇ ಬರುವುದಾದರೆ ಅಧಿಕಾರಿಗಳು ಏನು ಮಾಡುತ್ತಿದ್ದೀರಿ? ಇದು ಸರಿಯಾದ ಬೆಳವಣಿಗೆಯಲ್ಲ ಎಂದು ಅಧಿಕಾರಿಗಳಿಗೆ ತರಾಟೆಗೆ ತಗೊಂಡರು. ಜೊತೆಗೆ ಗುಣಮಟ್ಟದ ಕಾಮಗಾರಿ ಮಾಡದಿದ್ದರೆ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಖಡಕ್ ವಾರ್ನಿಂಗ್ ನೀಡಿದರು. ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿ ಇಲಾಖೆ ಎ ಪರಶುರಾಮ, ತಹಸೀಲ್ದಾರ್ ಚನ್ನಮಲ್ಲಪ್ಪ ಗಂಟಿ ಸೇರಿದಂತೆ ಸ್ಥಳೀಯ ಮುಖಂಡರಾದ ಶರಣು ಆವುಂಟಿ, ಪ್ರಕಾಶ ನೀರೆಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಏನು ಫೋಟೋ ಬೇಕು ನಮಗೆ, ಹಂಗೆ ನೋಡಿದ್ರೆ ಏನು ಮಾಡೋಕ್ಕಾಗಲ್ಲ. ಶರಣಗೌಡ ಕಂದಕೂರ ಅಣ್ಣಾಜಿ ಅವರಿಗೆ, ಶರಣಗೌಡ ಕಂದಕೂರ ಅಣ್ಣಾಜಿ ಅವರಿಗೆ. ಮಂತ್ರಿಗಳು ಉಸ್ತುವಾರಿ ಸಚಿವ ದರ್ಶನಾಪುರ ಅವರು, ನಾನು ಬೇರೆ ಪಕ್ಷದ ಶಾಸಕನಾದರೂ ಸಹ ನನ್ನ ಅಭಿವೃದ್ಧಿ ದೃಷ್ಟಿಯಲ್ಲಿ ಶಾಸಕ ಎಂಬ ಭಾವನೆಯಿಂದ ಬಂದಿರತಕ್ಕಂಥ ಅನುದಾನವನ್ನು 4 ಜನಕ್ಕೆ ಹಂಚಿರ್ತಕ್ಕಂಥದ್ದು ನಾನು ಇಲ್ಲಿ ಸ್ಮರಿಸಬೇಕಾಗ್ತದೆ. 3 ವರ್ಷ ಅವರ ಅವಧಿದಾಗ ಅವ್ರಿಗೆ ಬಂದಿರತಕ್ಕಂಥ ಅನುದಾನ, ಯಾಕಂದರೆ ಬೇರೆ ಕಲ್ಯಾಣ ಕರ್ನಾಟಕದಾಗ ಯಾವ ಸಚಿವರು ಹಂಚಿಲ್ಲ ದುಡ್ಡು. ನಮ್ಮ ದರ್ಶನಾಪುರ ಅವರು ಮಾತ್ರ ಏಕೈಕ ಸಚಿವರು ಬಂದಿರತಕ್ಕಂಥ ಅನುದಾನವನ್ನು ಎಲ್ಲ ಪಕ್ಷದ ಶಾಸಕರು, ಅವ್ರು ಯಾವುದು ಪಕ್ಷಪಾತ ಮಾಡಲಾರ್ದೆ ಮಾಡಿರ್ತಕ್ಕಂಥದ್ದಿದೆ. ಮತ್ತೊಮ್ಮೆ ಅವ್ರಿಗೂ ಕ್ಷೇತ್ರದ ಜನತೆ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸಿದ್ದಾರೆ. ಮತ್ತೆ ಒಮ್ಮೆ ಅವರು ಮಂತ್ರಿ ಆಗಬೇಕೆಂಬುದು ವೈಯಕ್ತಿಕವಾಗಿ ನನ್ನ ಅಪೇಕ್ಷೆ. ಯಾಕಂದರೆ 3 ವರ್ಷದಲ್ಲಿ ಅಭಿವೃದ್ಧಿಯಲ್ಲಿ ನನಗೆ ಎಲ್ಲ ರೀತಿಯಲ್ಲಿ ಪಕ್ಷಾತೀತವಾಗಿ, ನಾನು ಬೇರೆ ಪಕ್ಷದವ ಆದರೂ ಸಹ ನನಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಮುಂದಿನ ಇನ್ನೂ 2 ವರ್ಷಕ್ಕಾಗಿ ಅವರು ಮಂತ್ರಿಯಾಗಿ ಇರಬೇಕೆಂಬುದು ನನ್ನ ವೈಯಕ್ತಿಕ ಅಪೇಕ್ಷೆ ಇದೆ. ಮತ್ತು ಕಾಂಟ್ರಾಕ್ಟರ್ದವರು, ಅಧಿಕಾರಿಗಳು ಈ ಕಾಮಗಾರಿ 7 ಕೋಟಿ ಮೊತ್ತದ ಕಾಮಗಾರಿಯನ್ನು ಭಾಳ ಕ್ವಾಲಿಟಿಲಿಂದ ಆದಷ್ಟು ಬೇಗ ಮುಗಿಸ್ಬೇಕು. ಮತ್ತು ಗ್ರಾಮದವರಿಗೆಲ್ಲರಿಗೂ, ಜನರಿಗೆ ಗ್ರಾಮದವ್ರಿಗೆಲ್ಲರಿಗೂ ದೊಡ್ಡ ಮೊತ್ತದ ಅನುದಾನವನ್ನು ನಾವು ಗಡಿ ಗ್ರಾಮಕ್ಕೆ ಕೊಟ್ಟಿವಿ ಅಂತಂದರೆ ಆ ಕೆಲಸ ನಡೆದುವಾಗ ಹಿರಿಯರದು, ಯುವಕರದು, ಗ್ರಾಮಸ್ಥರದು ಸಹಕಾರ ಬೇಕಾಗುತ್ತೆ. ಸಣ್ಣ ಪುಟ್ಟು ಏನಾನಿದ್ರೂ ಸಹ ನಿಮ್ಮೆಲ್ಲರೂ ಸಹಕಾರ ಇದ್ದರೆ ಮಾತ್ರ ಇಂಥ ಕಾರ್ಯಗಳು ನಡೆಯೋಕ್ಕೆ ಸಾಧ್ಯ ಆಗುತ್ತೆ. ಇದಲ್ಲದೆ ಮತ್ತೆ ನಮ್ಮ ಮುಖ್ಯಮಂತ್ರಿಗಳ ಅನುದಾನದಲ್ಲಿ, ವಿಶೇಷ ಅನುದಾನದಲ್ಲಿ ಚಂದ್ರಕಿ ಗ್ರಾಮಕ್ಕೆ 25 ಲಕ್ಷ ರೂಪಾಯಿಯನ್ನು ಅನುದಾನವನ್ನು ಈಗಾಗಲೇ ಬಿಡುಗಡೆಗೊಳಿಸಿದ್ದಾಗ ಅದನ್ನು ಸಾಧ್ಯ ಆದರೆ ಇನ್ನೂ ಒಂದು 15 ದಿನ, ಒಂದು ವಾರದಾಗ ಪೂಜೆ ಮಾಡ್ತಕ್ಕಂಥ ಕೆಲಸನ ಮಾಡ್ತೀವಿ. ಮತ್ತು ಈಗ ಅದೊಂದು ಯಾವುದೋ ಇದು ಹೇಳಿದ್ರಲ್ಲಿ, ಯಾವುದೋ
2 ವರ್ಷಕ್ಕಾಗಿ ಅವರು ಮಂತ್ರಿಯಾಗಿ ಇರಬೇಕೆಂಬುದು ನನ್ನ ವೈಯಕ್ತಿಕ ಅಪೇಕ್ಷೆ ಇದೆ. ಮತ್ತು ಕಾಂಟ್ರಾಕ್ಟರ್ದವರು ಅಧಿಕಾರಿಗಳು ಈ ಕಾಮಗಾರಿ 7 ಕೋಟಿ ಮೊತ್ತದ ಕಾಮಗಾರಿಯನ್ನು ಭಾಳ ಕ್ವಾಲಿಟಿಲಿಂದ ಆದಷ್ಟು ಬೇಗ ಮುಗಿಸಬೇಕು. ಮತ್ತು ಗ್ರಾಮದವರಿಗೆಲ್ಲರಿಗೂ ಜನರಿಗೆ ಗ್ರಾಮದವರಿಗೆಲ್ಲರಿಗೂ ದೊಡ್ಡ ಮೊತ್ತದ ಅನುದಾನವನ್ನು ನಾವು ಗಡಿ ಗ್ರಾಮಕ್ಕೆ ಕೊಟ್ಟಿವಿ ಅಂತಂದರೆ ಆ ಕೆಲಸ ನಡೆದುವಾಗ ಹಿರಿಯರದು, ಯುವಕರದು, ಗ್ರಾಮಸ್ಥರದು ಸಹಕಾರ ಬೇಕಾಗುತ್ತೆ. ಸಣ್ಣ ಪುಟ್ಟು ಏನಾನಿದ್ರೂ ಸಹ ನಿಮ್ಮೆಲ್ಲರದ್ದು ಸಹಕಾರ ಇದ್ದರೆ